ಜುಲೈ 14, 2025 ವೆಸ್ಟ್ ದಿಲ್ಲಿಯ ಉತ್ತಮ್ ನಗರ್ನ ನಿವಾಸಿಯಾದಂತಹ ಕೃಣಾಲ್ ಆಗ ತಾನೇ ಅವ್ರ ಅಣ್ಣನ ಚಿತೆಗೆ ಬೆಂಕಿ ಇಟ್ಟು ಮನೆನ ತಲುಪಿದ್ದ. 36 ವರ್ಷದ ಕರಣ್ ನಿನ್ನೆ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಮೊಬೈಲ್ ನ ಚಾರ್ಜ್ ಹಾಕುವಾಗ ಶಾರ್ಟ್ ಸರ್ಕ್ಯೂಟ್ ಆಗಿ ಸಾವನ್ನಪ್ಪಿರ್ತಾರೆ. ಸೊ ಇದೆಲ್ಲದೂ ಕೂಡ ಆಗಿನ ಟೈಮ್ ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದಂತಹ ಕೇಸ್ಗಳು ಇಂಡಿಯಾನಲ್ಲಿ ತುಂಬಾ ಇರೋದ್ರಿಂದಾಗಿ ಮನೆಯವರೆಲ್ಲರೂ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ರು. ಸೊ ಅವನು ಅದೇ ರೀತಿಯಾಗಿ ಸತ್ತಿದ್ದಾನೆ ಅಂತ ಹೇಳಿ ಮನೆಗೆ ಆಸರೆ ಆದಂತಹ ಹಿರಿಯ ಮಗ ಸತ್ತಿರುವಂತ ನೋವಲ್ಲಿರೋ ತಾಯಿ ಒಂದ್ ಕಡೆ ಆದ್ರೆ, ಅವನಿಗಿಂತ 1 ವರ್ಷ ಚಿಕ್ಕವಳಾಗಿರಂತ ಅವನ ಹೆಂಡತಿ ಮತ್ತು 6 ವರ್ಷದ ಮಗ ಏನಿದ್ದ ಅವ್ರ ನೋವನ್ನ ಕಂಟ್ರೋಲ್ ಮಾಡೋದು ಅಲ್ಲಿ ಬಂದಂತಹ ಸಂಬಂಧಿಕರಿಗೆ ಒಂದು ದೊಡ್ಡ ಮನಸ್ಸಿಗೆ ಭಾರವಾದಂತ ಕೆಲಸ ಆಗಿತ್ತು. ಇದೆಲ್ಲದರ ಮಧ್ಯದಲ್ಲಿ ಆತನ ಸಹೋದರ ಕೃಣಾಲ್ಗೆ ಬಂದಂತ ಸಂಬಂಧಿಕರು ಬಂದು ಯಾರೋ ಒಂದು ಮೊಬೈಲ್ ಕೊಡ್ತಾರೆ. ಮೊಬೈಲ್ ನ ಕೊಟ್ಟಾಗ ಕರಣ್ ಆ ಕ್ಷಣಕ್ಕೆ ಅನ್ಕೊಳ್ಳಿಲ್ಲ ಆತನ ಅಣ್ಣನ ಸಾವಿಗೆ ಒಂದು ಅತಿ ದೊಡ್ಡ ಡಿಜಿಟಲ್ ಎವಿಡೆನ್ಸ್ ಆಗುತ್ತೆ ಅಂತ ಹೇಳಿ. ಕರಣ್ ಆ ಮೂಮೆಂಟ್ಗೆ ಅನ್ಕೊಂಡಿರ್ಲಿಲ್ಲ ತನ್ನ ಅಣ್ಣ ಸಾಯೋ ಮುಂಚೆ ಎಷ್ಟು ಕ್ರೂರವಾಗಿ ಹಿಂಸೆ ಪಟ್ಕೊಂಡು ಸತ್ತಿದ್ದ ಅಂತ ಹೇಳಿ. ಸೊ ಹೌದು, ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡಕ್ ಹೋಗ್ತಿದೀವಿ ಡೆಲ್ಲಿ ಕರಣ್ ಮರ್ಡರ್ ಕೇಸ್ ಬಗ್ಗೆ. ವೆಲ್ಕಮ್ ಬ್ಯಾಕ್. ಮೂವತ್ತಾರು ವರ್ಷದ ಕರಣ್ ಆತನ ತಾಯಿ ಮತ್ತೆ ತಮ್ಮನ ಜೊತೆಗೆ ದೆಹಲಿಯ ಉತ್ತಮ್ ನಗರದಲ್ಲಿ ಒಂದು ಸ್ವಂತ ಮನೆಯಲ್ಲಿ ವಾಸವಾಗಿದ್ದ. ಆ ಮನೆ ಏನಿದೆ ಅವರ ತಂದೆಯಿಂದ ಬಂದಿದ್ದಾಗಿದ್ರಿಂದ ಅದರಲ್ಲಿ ಅವರ ಚಿಕ್ಕಪ್ಪನ ಕೂಡ ಪಾಲಿತ್ತು. ಕೆಳಗಡೆನೆ ಗ್ರೌಂಡ್ ಫ್ಲೋರ್ ಅಲ್ಲಿ ಅವರ ಚಿಕ್ಕಪ್ಪ ಒಂದು ಜ್ಯುವೆಲರಿ ಶಾಪ್ ನ ನಡೆಸ್ತಾ ಇದ್ರು ಅವರ ಮಗನ ಜೊತೆಗೆ. ಈ ಕರಣ್ ಏನಿದ್ದಾರೆ ಇವರು ಒಂದ್ ಕಡೆಗೆ ಪ್ರಾಡಕ್ಟ್ ಅನಲೈಸಿಸ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ರು. ಅಲ್ಲಿ ಇವ್ರಿಗೆ ಸುಷ್ಮಿತಾ ಅನ್ನುವಂತ ಹುಡುಗಿ ಮೊದಲು ಪರಿಚಯ ಆಗ್ತಾರೆ. ಪರಿಚಯ ಆಗಿ ಅದು ಪ್ರೀತಿಯಾಗಿ ಕನ್ವರ್ಟ್ ಆಗಿ ಇಬ್ರು ಕೂಡ ಒಂದೇ ಕಂಪನಿನಲ್ಲಿ ಕೆಲಸ ಮಾಡ್ತಿದ್ರಿಂದಾಗಿ ಮನೇಲಿ ಯಾವುದೇ ತೊಂದರೆ ಇಲ್ದೇನೆ ಇಬ್ರು ಕೂಡ ಮದುವೆನೂ ಆಗ್ತಾರೆ. 2015ರಲ್ಲಿ ಮದುವೆ ಆದಂತ ಈ ದಂಪತಿಗಳಿಗೆ 2019ರಲ್ಲಿ ಒಂದು ಗಂಡು ಮಗು ಕೂಡ ಆಗುತ್ತೆ. ಒಂದು ಸುಖ ಸಂಸಾರ ಅಂತಾನೆ ಹೇಳ್ಬೋದು. ತುಂಬಾನೇ ತುಂಬಿದ ಕುಟುಂಬ ಇವ್ರದ್ದು. ತನ್ನ ತಮ್ಮ ಮತ್ತೆ ತನ್ನ ತಾಯಿನ ಬಿಟ್ಟು ಕರಣ್ ಯಾವತ್ತೂ ಕೂಡ ಇರ್ತಾ ಇರ್ಲಿಲ್ಲ. ಮಗ ಮದುವೆ ಆಗಿದ್ದಾನೆ. ಮದುವೆ ಆಗಿ 4 ವರ್ಷ ಆದ್ಮೇಲೆ ಮಗು ಆಗಿದೆ ಅನ್ನೋದನ್ನ ನೋಡಿ ತಾಯಿ ನೀರೋದೇವಿ ಏನ್ ಮಾಡ್ತಾರೆ, ಆತನಿಗೆ ನೀನ್ ಹತ್ರದಲ್ಲಿ ಯಾವ್ದಾದ್ರು ರೆಂಟೆಡ್ ಹೌಸ್ ಅಲ್ಲಿ ಇರೋ ಪರವಾಗಿಲ್ಲ, ಇಲ್ಲೇ ನಿಮ್ಗೆ ಇಷ್ಟೇ ಮನೆಯಲ್ಲಿ ಕನ್ಸಸ್ಟೆಡ್ ಅನ್ಸ್ಬೋದು, ವೈಫ್ ಜೊತೆಗೆ ನೀನು ರೆಂಟೆಡ್ ಹೌಸ್ ಅಲ್ಲಿ ಇರೋ ಅಂದ ಮೇಲೆ ಅದಾದ ನಂತರ ಆತ ಹತ್ರದಲ್ಲೇ ಒಂದು ರೆಂಟೆಡ್ ಹೌಸ್ ನು ಕೂಡ ಮಾಡ್ಕೋತಾನೆ. ಹಗಲು ರಾತ್ರಿ ಅಂತ ಯೋಚನೆ ಮಾಡದೆ ಕಷ್ಟಪಡ್ತಿದ್ದಂತಹ ಕರಣ್ 2021ರಲ್ಲಿ ತನ್ನ ಮಗು ಮತ್ತೆ ತನ್ನ ಹೆಂಡತಿ ತುಂಬಾ ಕಂಫರ್ಟಬಲ್ ಆಗಿರ್ಲಿ ಅಂತ ಹೇಳಿ ಒಂದು ಹತ್ತಿರದಲ್ಲೇ ಅಪಾರ್ಟ್ಮೆಂಟ್ ಕೂಡ ತಗೋತಾನೆ. ಈತ ಎಷ್ಟೇ ಸಂಪಾದನೆ ಮಾಡ್ತಿದ್ರು ಕೂಡ ತನ್ನ ಫ್ಯಾಮಿಲಿಯಿಂದ ದೂರ ಆಗ್ಬಾರ್ದು ಅನ್ನೋ ಯೋಚನೆ ಎಷ್ಟಿತ್ತು ಅಂದ್ರೆ, ತನ್ನ ಹಳೆ ಮನೆ ಏನಿದೆ ಹಳೆ ಮನೆಯಿಂದ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿನೇ ಅಪಾರ್ಟ್ಮೆಂಟ್ ನ ತಗೊಂಡು ಅಲ್ಲಿ ಈತ ಜೀವನವನ್ನ ನಡೆಸ್ತಿದ್ದಾನೆ. ತನ್ನ ಮನೆಯಲ್ಲಿ ತಾಯಿ ಮತ್ತೆ ತಮ್ಮ ಇದ್ದಾರೆ. ಬಟ್ ಇವರ ಮೋಸ್ಟ್ ಆಫ್ ದ ಟೈಮ್ ಏನಿದೆ ಇವರು ತಮ್ಮ ಹಳೆ ಮನೆಯಲ್ಲೇ ಓಡಾಡ್ಕೊಂಡು ಜೀವನ ಮಾಡ್ತಿದ್ದಾರೆ. ವೀಕೆಂಡ್ ಆದ್ರೆ ಅವ್ರು ಇವ್ರ ಮನೆಗೆ ಬರೋದು, ಇವ್ರು ಅವ್ರ ಮನೆಗೆ ಬರೋದು. ಅಷ್ಟು ಅನ್ಯೋನ್ಯವಾದಂತಹ ಫ್ಯಾಮಿಲಿ ಇವ್ರದ್ದು. ಅಷ್ಟು ಕಂಫರ್ಟಬಲ್ ಆಗಿ ಇವರು ಒಂದು ಆ ಲೈಫ್ ನ ಅಲ್ಲಿ ನಡೆಸ್ತಾ ಇದ್ದಾರೆ. ಕರಣ್ ತಮ್ಮ ಫ್ಯಾಮಿಲಿ ಅಲ್ದೇನೆ ಅವರ ಚಿಕ್ಕಪ್ಪ ಹರೀಶ್ ದೇಸಾಯಿ ಏನಿದ್ದಾನೆ ಮತ್ತೆ ಅವನ ಮಗ ರಾಹುಲ್ ಆಗಿರ್ಬೋದು, ಅವ್ರಂದ್ರೂ ಕೂಡ ಈತನಿಗೆ ತುಂಬಾನೇ ಇಷ್ಟ. ಚಿಕ್ಕಪ್ಪನ ಮಗ ಆಗಿರೋದ್ರಿಂದಾಗಿ ಅವ್ರ ಲೈಫ್ ಬಗ್ಗೆನೂ ಕೂಡ ಇದು ತುಂಬಾ ಸೀರಿಯಸ್ ಆಗಿದ್ದ. ಎಲ್ಲರೂ ಕೂಡ ತುಂಬಾ ಅನ್ಯೋನ್ಯವಾಗಿ ಆ ಮನೆಯಲ್ಲಿ ಮತ್ತೆ ಆ ಏರಿಯಾನಲ್ಲಿ ಇದ್ರು. ಸೊ ಇದರಿಂದ ಇವರು ಏರಿಯಾನಲ್ಲಿ ಸ್ವಲ್ಪ ನೋನ್ ಫ್ಯಾಮಿಲಿ ಕೂಡ ಆಗಿದ್ರು. ಜುಲೈ 14 ಬೆಳಿಗ್ಗೆ ಕೃಣಾಲ್ಗೆ ಯಾರು ಜೋರಾಗಿ ಬಾಗಿಲು ಬಡಿತಿರಂತ ಸೌಂಡ್ ಕೇಳಿಸುತ್ತೆ. ಒಳಗಡೆಯಿಂದ ಬಂದು ಡೋರ್ ಓಪನ್ ಮಾಡಿದಾಗ ಅವ್ರ ಅತ್ತಿಗೆ ಏನ್ ಸುಷ್ಮಿತಾ ಇದ್ದಾರೆ ಅವ್ರು ತುಂಬಾನೇ ಬೆವ್ತೋಗಿದ್ದಾರೆ, ತುಂಬಾ ಭಯದಲ್ಲಿದ್ದಾರೆ. ಅವ್ರ ಬಾಯಿಂದ ಏನೋ ಹೇಳಕ್ ಬರ್ತಿದ್ದಾರೆ, ಬಟ್ ಅವ್ರಿಗೆ ಏನ್ ಹೇಳಕ್ ಮಾತುಗಳು ಬರ್ತಾ ಇಲ್ಲ. ಆ ಸಂದರ್ಭದಲ್ಲಿ ಅವ್ರನ್ನ ಕೂರಿಸಿ ನೀರು ಕೊಟ್ಟು ಏನಾಗಿದೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನಿಮ್ಮ ಅಣ್ಣನ ನಾನು ಬೆಳಗ್ಗೆಯಿಂದ ಎಬ್ಬಿಸ್ತಾ ಇದ್ದೀನಿ, ಬಟ್ ಆತ ಹೇಳ್ತಾ ಇಲ್ಲ ಕರಣ್ ಅಂತ ಹೇಳಿ. ಸೊ ಆಗ ತಡ ಮಾಡ್ದೇನೆ ಅವ್ರು 3 ಜನ ತಾಯಿ ಮಗ ಮತ್ತೆ ಅತ್ತಿಗೆ 3 ಜನ ಹತ್ರದಲ್ಲಿದ್ದಂತಹ ಕರಣ್ನ ಅಪಾರ್ಟ್ಮೆಂಟ್ಗೆ ಹೋಗಿ ಆತನ ಕಾಲುಜ್ಜಿ ಎಬ್ಬಿಸ್ಲಿಕ್ಕೆ ಟ್ರೈ ಮಾಡ್ತಾರೆ. ಆತನ ಮುಖದ ಮೇಲೆ ನೀರ್ನ ಚಿಮ್ಕಿಸಿ ಎಬ್ಬಿಸ್ಲಿಕ್ಕೆ ಟ್ರೈ ಮಾಡ್ತಾರೆ. ಏನೇ ಪ್ರಯತ್ನ ಮಾಡಿದ್ರು ಕೂಡ ಇಲ್ಲಿ ಕರಣ್ ಎದ್ದೇಳ್ತಾ ಇಲ್ಲ. ಕೃಣಾಲ್ ಆತನ ಅಣ್ಣ ಏನ್ ಮಾಡಿದ್ರು ಹೇಳ್ದೇ ಇರೋದನ್ನ ನೋಡಿ ಅವ್ರ ಅತ್ತಿಗೆ ಕೇಳ್ತಾನೆ, ಏನಾಗಿತ್ತು, ಏನಾದ್ರೂ ಹುಷಾರಿರ್ಲಿಲ್ವಾ, ಹಿಂಗೆ ಏನಾದ್ರೂ ಪ್ರಾಬ್ಲಮ್ ಆಗಿತ್ತಾ ಅಂತ ಹೇಳಿ. ಅವಾಗ ಸುಷ್ಮಿತಾ ಹೇಳ್ತಾರೆ, ನಿನ್ನೆ ರಾತ್ರಿ ಮೊಬೈಲ್ ನ ಚಾರ್ಜ್ ಹಾಕುವಾಗ ಅದು ಶಾಕ್ ಹೊಡಿತಾ ಇದೆ, ಅದರಿಂದ ನನಗೆ ಒಂದು 2 ಟೈಮ್ ಶಾಕ್ ಹೊಡಿತು ಅಂತ ಹೇಳಿದ್ರು. ಅದಾದ್ಮೇಲೆ ನಾನು ಮೊಬೈಲ್ ಇಟ್ಟು ಮಲ್ಕೊಳ್ಳಿ ನೀವು ಅಂತ ನಾನು ಮಲ್ಕೊಂಡೆ. ಅವ್ರು ಮೊಬೈಲ್ ಯೂಸ್ ಮಾಡ್ತಾ ಇದ್ರು ಅನ್ಸುತ್ತೆ, ನನಗೆ ಗೊತ್ತಿಲ್ಲ. ಅದಾದ್ಮೇಲೆ ಬೆಳಗ್ಗೆ ಎದ್ದು ನೋಡಿದ್ರೆ ಅವ್ರು ಹೇಳ್ತಾ ಇಲ್ಲ ಅಂತ ಹೇಳ್ತಾರೆ. ನಂತರ ಹತ್ತಿರದಲ್ಲಿರಂತ ಒಂದು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ಆತನ ಚೆಕ್ ಮಾಡ್ಸೋಣ ಅಂತ ಕರ್ಕೊಂಡು ಹೋದಾಗ
ಹೋದಾಗ ಹೋಗಿ ಸ್ವಲ್ಪ ಹೊತ್ತಲ್ಲೇನೆ ಡಾಕ್ಟರ್ ಅವ್ರನ್ನ ಬ್ರಾಡ್ ಡೆಡ್ ಅಂತ ಹೇಳಿ ಡಿಕ್ಲೇರ್ ಮಾಡ್ತಾರೆ. 36 ವರ್ಷದ ಕರಣ್ ಏರಿಯಾನಲ್ಲಿ ತುಂಬಾ ನೋನ್ ಪರ್ಸನ್ ಆಗಿರೋದ್ರಿಂದಾಗಿ ಈ ವಿಷಯ ತುಂಬಾ ಬೇಗ ಸ್ಪ್ರೆಡ್ ಆಗುತ್ತೆ. ಅವ್ರ ಚಿಕ್ಕಪ್ಪ ಹರೀಶ್ ದೇವ್ ಮತ್ತೆ ಅವರ ಚಿಕ್ಕಪ್ಪನ ಮಗ ರಾಹುಲ್ ಆಗಿರ್ಬೋದು, ಅಲ್ಲಿ ಸುತ್ತಮುತ್ತ ಇದ್ದಂತ ಫ್ಯಾಮಿಲಿಗಳಾಗಿರ್ಬೋದು, ಎಲ್ಲರೂ ಕೂಡ ಹಾಸ್ಪಿಟಲ್ ನ ಬಂದು ಸೇರ್ಕೋತಾರೆ. ಇದೊಂದು ಎಲೆಕ್ಟ್ರಿಕ್ ಶಾಕ್ ಇಂದ ಸತ್ತಿರುವಂತ ಕೇಸ್ ಆಗಿರೋದ್ರಿಂದಾಗಿ ಕೈಯಲ್ಲಿ ಸುಟ್ಟ ಗಾಯಗಳು ಕೂಡ ಕಾಣಿಸ್ತಾ ಇರೋದ್ರಿಂದಾಗಿ ಡಾಕ್ಟ್ರು ಒಂದ್ ಸ್ವಲ್ಪ ಯಾಕೆ ಬೇಕು, ನಾವು ಯಾವ್ದಕ್ಕೂ ಪೊಲೀಸ್ ಇನ್ಫಾರ್ಮ್ ಮಾಡೋಣ ಅಂತ ಹೇಳಿ ಅವ್ರ ಪ್ರೋಟೋಕಾಲ್ ಆಗಿರೋದ್ರಿಂದ ಅವ್ರು ಪೊಲೀಸ್ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಾರೆ. ಆಗ ಬಂದಂತ ಪೊಲೀಸ್ ಕೂಡ ಸೊ ಎಲೆಕ್ಟ್ರಿಕ್ ಶಾಕ್ ಇಂದ ಸತ್ತಿರೋದ್ರಿಂದ 36 ವರ್ಷದ ಹುಡುಗ, ಸೊ ನಾವು ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾಗತ್ತೆ. ಬಟ್ ಫ್ಯಾಮಿಲಿ ಒಪ್ಪಿಗೆ ಇದೆ, ನಮಗೆ ಪೋಸ್ಟ್ ಮಾರ್ಟಮ್ ಬೇಡ ಅನ್ನೋದಾದ್ರೆ ನೀವು ಬಾಡಿ ತಗೋಬಹುದು ಅನ್ನೋ ಆಪ್ಷನ್ ನ ಕೊಡ್ತಾರೆ. ನೀವು ಎಲ್ಲರೂ ಫ್ಯಾಮಿಲಿ ಕುತ್ಕೊಂಡು ಯೋಚನೆ ಮಾಡಿ ನೀವು ನಮ್ಗೆ ಹೇಳಿ, ಸೊ ನೀವು ಓಕೆ ಇದ್ದೀರಾ ಅಂದ್ರೆ ನಾವು ನಿಮ್ ಬಾಡಿನ ನಿಮ್ಗೆ ಸಬ್ಮಿಟ್ ಮಾಡ್ತೀವಿ ಅಂತ ಹೇಳ್ತಾರೆ ಅವರು. ಅವ್ರ ಚಿಕ್ಕಪ್ಪ ಹರೀಶ್ ದೇವ್ ಏನಿದ್ದಾರೆ ಅವ್ರು ಅದನ್ನ ಅಪೋಸ್ ಮಾಡ್ತಾರೆ ಬಾಡಿ ಪೋಸ್ಟ್ ಮಾರ್ಟಮ್ ಮಾಡ್ಲಿಕ್ಕೆ. ಯಾಕಂದ್ರೆ ಆಲ್ರೆಡಿ ಆತ ತುಂಬಾ ನೋವು ಅನುಭವಿಸಿ ಸತ್ತಿದ್ದಾನೆ, ಮತ್ತೆ ಅವ್ನ ಬಾಡಿನ ಒಯ್ಯೋದ್ ಬೇಡ ಅಂತ ಹೇಳಿ. ಅವರ ಮಗ ರಾಹುಲ್ ಕೂಡ ಅದನ್ನ ಬೇಡ ಅಂತಾನೆ ಹೇಳ್ತಾರೆ. ಅದಾದ್ಮೇಲೆ ಸುಷ್ಮಿತಾ ಅವ್ರ ಅತ್ತೆ ಹತ್ರ ಹೇಳ್ಕೊತಾರೆ, ನನ್ನ ಗಂಡ ಹೇಳ್ತಾ ಇದ್ದ ಮುಂದೆ ಏನಾದ್ರೂ ನಾನು ಸತ್ತೋದ್ರೆ ನನ್ನ ದೇಹನ ಪೋಸ್ಟ್ ಮಾರ್ಟಮ್ ಮಾಡೋದ್ ಬೇಡ ಅಂತ ಹೇಳಿ ನನ್ನ ಹತ್ರ ಹೇಳ್ಕೊಂಡಿದ್ರು ಅಂತ ಹೇಳಿ. ಸೊ ತನ್ನ ಮಗನ ಆಸೆ ಈ ತರ ಇರೋದ್ರಿಂದಾಗಿ ನೀರು ದೇವಿ ಏನಿದ್ದಾರೆ ಅವರು ಪೋಸ್ಟ್ ಮಾರ್ಟಮ್ ಬೇಡ ಅಂತ ಹೇಳಿ ಪೊಲೀಸರಿಗೆ ಹೇಳಕ್ ಹೋಗೋ ಅಷ್ಟ್ರಲ್ಲೇನೆ ಅವ್ರ ಮಗ ಬಂದು ಅವ್ರ ಕೈ ಹಿಡಿದು ಅವ್ರನ್ನ ತಡಿತಾನೆ. ಕೃಣಾಲ್ ಅವ್ರ ಅಣ್ಣನ ಬಾಡಿನ ಏನು ಹಾಸ್ಪಿಟಲ್ ತಗೊಂಡ್ ಬರ್ತಾ ಇದ್ದ, ಅವಾಗ ಬಾಯಿಂದ ನೊರೆ ಬರ್ತಿರೋದನ್ನ ನೋಟಿಸ್ ಮಾಡಿರ್ತಾನೆ. ಸೊ ಇದನ್ನ ತಾಯಿ ಹತ್ರ ಹೇಳ್ಕೊತಾನೆ, ನಾನು ನೊರೆ ಬರ್ತಿರೋದನ್ನ ನೋಟಿಸ್ ಮಾಡಿದೀನಿ. ಸೊ ಈ ಹಂತದಲ್ಲಿ ನಾವು ಎಷ್ಟೇ ಎಮೋಷನಲ್ ಆಗಿದ್ರು ಕೂಡ ಪೋಸ್ಟ್ ಮಾರ್ಟಮ್ ಆಗ್ಲಿ ಪರವಾಗಿಲ್ಲ, ಒನ್ ಡೇ ಟೈಮ್ ತಗೊಂಡ್ರು ಪರವಾಗಿಲ್ಲ ಆಗ್ಲಿ ಅಂತ ಹೇಳಿ ಪೋಸ್ಟ್ ಮಾರ್ಟಮ್ಗೆ ಆತ ಒಪ್ಕೋತಾನೆ. ನಂತರ ಪೋಸ್ಟ್ ಮಾರ್ಟಮ್ ಮುಗಿಸಿ ಪೊಲೀಸ್ ಅವ್ರಿಗೆ ಬಾಡಿನ ಸಬ್ಮಿಟ್ ಮಾಡ್ತಾರೆ. ನೆಕ್ಸ್ಟ್ ಡೇ ಅವ್ರು ಏನ್ ಕಾರ್ಯಗಳಿತ್ತು ಅದನ್ನೆಲ್ಲಾ ಮುಗಿಸಿ ಅವರ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಕೂಡ ಮತ್ತೆ ರಿಟರ್ನ್ ವಾಪಸ್ ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಈ ಎಲ್ಲ ಗಲಾಟೆಗಳ ಮಧ್ಯೆ ಯಾವ್ದೋ ಒಂದು ಮೊಬೈಲ್ ರಿಲೇಷನ್ ಸಿಕ್ಕಿದೆ ಅಂತ ಹೇಳಿ ಆ ಮೊಬೈಲ್ ನ ತಗೊಂಡ್ಬಂದು ಕೃಣಾಲ್ ಕೈಗೆ ಕೊಡ್ತಾರೆ. ನೋಡಪ್ಪ, ನಾನು ಓಡಾಡ್ತಾ ಇದ್ದೆ, ಸೊ ಮನೆಯಲ್ಲಿ ಇದು ಯಾರ್ದೋ ಮೊಬೈಲ್ ಗೊತ್ತೇ ಇಲ್ಲ, ಆಗ್ಲಿಂದನೂ ರಿಂಗ್ ಆಗ್ತಿದೆ, ಈ ಮೊಬೈಲ್ ಯಾರ್ದು ನೋಡು ಅಂತೇಳಿ ಕೃಣಾಲ್ ಕೈ ಕೊಡ್ತಾರೆ. ಕೃಣಾಲ್ ಅದನ್ನ ಓಪನ್ ಮಾಡಿದಾಗ ಗೊತ್ತಾಗುತ್ತೆ, ಓಕೆ ಇದು ರಾಹುಲ್ ಮೊಬೈಲ್, ಅವ್ರ ಚಿಕ್ಕಪ್ಪನ ಮಗ ರಾಹುಲ್ ಮೊಬೈಲ್ ಇದು. ಸೊ ನಾನು ಅವನ ಹತ್ರದಲ್ಲಿ ಎಲ್ಲಾದ್ರೂ ಬಿಟ್ಟೋಗಿರ್ಬೇಕು, ಅವ್ನು ಬಂದ್ಮೇಲೆ ನಾನು ಕೊಡ್ತೀನಿ ಬಿಡಿ ಅಂತ ಅವನ ಹತ್ರ ಇಟ್ಕೋತಾನೆ. ಅದಾದ ಸ್ವಲ್ಪ ಹೊತ್ತಿಗೆ ಕೃಣಾಲ್ಗೆ ತನ್ನ ಮೊಬೈಲ್ ಎಲ್ಲಿದೆ ಅಂತ ಹೇಳಿ ಸಿಗ್ತಾ ಇರಲ್ಲ. ಸೊ ಎಲ್ಲಿ ಹುಡುಕಿದ್ರು ಕೂಡ ಆತನಿಗೆ ಅವನ ಮೊಬೈಲ್ ಸಿಗದೆ ಇರೋದ್ರಿಂದಾಗಿ ಕೈಯಲ್ಲಿ ರಾಹುಲ್ ಮೊಬೈಲ್ ಇದೆ ಅಲ್ವಾ, ಅದರಿಂದ ತನ್ನ ಮೊಬೈಲಿಗೆ ಕಾಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅವಾಗ ಲಾಕ್ ಓಪನ್ ಮಾಡಿ ರೀಸೆಂಟ್ ಡೈಲ್ಸ್ ಹೋಗ್ತಾನೆ. ರೀಸೆಂಟ್ ಡೈಲ್ಸ್ ಹೋದಾಗ ಗೊತ್ತಾಗುತ್ತೆ ಅಲ್ಲಿ ವೈಫಿ ಅಂತ ಹೇಳಿ ಸೇವ್ ಮಾಡಿರ್ತಾನೆ. ಸೊ ಇಲ್ಲಿ ಕೃಣಾಲ್ಗೆ ಇದೊಂದು ಸಸ್ಪಿಷಿಯಸ್ ಅನ್ಸುತ್ತೆ. ಏನಕ್ಕೆ ಅಂದ್ರೆ ರಾಹುಲ್ಗೆ ಇನ್ನು ಮದುವೆ ಆಗಿಲ್ಲ, ಆದ್ರೆ ಮೊಬೈಲ್ ನಲ್ಲಿ ವೈಪಿ ಅಂತೇಳಿ ಸೇವ್ ಮಾಡ್ಕೊಂಡಿದ್ದಾನೆ, ಮತ್ತೆ ತುಂಬಾ ಸರಿನೂ ಕೂಡ ಆ ನಂಬರಿಗೆ ಕಾಲ್ ಹೋಗಿದೆ. ಆ ನಂಬರ್ ಯಾರ್ದು ಅಂತ ಹೇಳಿ ಕೃಣಾಲ್ ಚೆಕ್ ಮಾಡಿದಾಗ ಅವಾಗ ಗೊತ್ತಾಗತ್ತೆ ಅದು ಬೇರೆ ಯಾರು ಅಲ್ಲ, ಆತನ ಅತ್ತಿಗೆ ಆದಂತ ಸುಷ್ಮಿತಾ ಅಂತ. ಅವರಿಬ್ರು ಸಪರೇಟ್ ಆಗಿ ಮಾತಾಡ್ಲಿಕ್ಕೆ ಅಂತ ಹೇಳಿ ಒಂದು ಇನ್ಸ್ಟಾಗ್ರಾಮ್ ನ ಗ್ರೂಪ್ ಮಾಡ್ಕೊಂಡಿರ್ತಾರೆ. ಅದೆಲ್ಲದನ್ನು ನೋಡಿ ಈತನಿಗೆ ಮೈಯಲ್ಲಿರೋ ಕೂದಲುಗಳೇ ನಿಂತ್ಕೊಳ್ಳುತ್ತೆ, ಯಾಕಂದ್ರೆ ಅಷ್ಟೊಂದು ವಿಷಯಗಳು ಆ ಎಲ್ಲಾ ಚಾಟ್ ನಲ್ಲೂ ಇತ್ತು. ಈ ಕರಣ್ ಏನಿದಾನೆ ಮದುವೆ ಆಗಿ ಒಂದು ಮಗು ಆದ ಮೇಲೆ ತನ್ನದೇ ಆದಂತ ಸ್ವಂತ ಮನೆ ಮಾಡ್ಕೋಬೇಕು, ತನ್ನದೇ ಆದಂತ ಸ್ವಂತ ಲೈಫ್ ಕಟ್ಕೋಬೇಕು ಅನ್ನೋ ವಿಷಯದಲ್ಲಿ ದುಡಿಮೆಗೆ ತುಂಬಾ ಇಂಪಾರ್ಟೆನ್ಸ್ ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದ. ಹಗಲು ರಾತ್ರಿ ಅಂದೇನೆ ಸಮಟೈಮ್ಸ್ ಈತನಿಗೆ ಏನಾಗ್ತಾ ಇತ್ತು, ಮೋಸ್ಟ್ ಆಫ್ ದ ಟೈಮ್ಸ್ ಈತ ಏನ್ ಮಾಡ್ತಾ ಇದ್ದ, ನೈಟ್ ಶಿಫ್ಟ್ ಗಳನ್ನು ಕೂಡ ಮಾಡ್ತಾ ಇದ್ದ. ಅಂಡ್ ಮನೆಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ಸುಷ್ಮಿತಾ ಕೂಡ ಒಂದು ಮಗು ಸ್ಕೂಲ್ಗೆ ಹೋಗಕ್ ಸ್ಟಾರ್ಟ್ ಆದ್ಮೇಲೆ ಹತ್ರದಲ್ಲಿರಂತ ಒಂದು ಟ್ರಾವೆಲ್ ಏಜೆನ್ಸಿನಲ್ಲಿ ಕೆಲ್ಸಕ್ಕೆ ಸೇರ್ಕೋತಾರೆ. ಸೊ ಇವ್ರು ಹೇಗೆ ದುಡ್ಡನ್ನ ಸಂಪಾದನೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ಹಂಗೆ ಇವ್ರಿಬ್ಬರ ಮಧ್ಯದಲ್ಲಿ ಒಬ್ರಿಗೊಬ್ರಿಗಿದ್ದಂತ ಅನ್ಯೋನ್ಯತೆ ಕೂಡ ದೂರ ಆಗ್ತಾ ಬರುತ್ತೆ. ಸಣ್ಣ ಸಣ್ಣ ಮಾತುಗಳಿಗೆ ಜಗಳ ಮಾಡೋಂಥದ್ದು, ಮತ್ತೆ ಇಬ್ರು ಕೆಲಸ ಮಾಡ್ತಿರೋದ್ರಿಂದಾಗಿ ಒಬ್ರಿಗೊಬ್ರು ಟೈಮ್ ಮ್ಯಾಚ್ ಆಗ್ತಾ ಇರ್ಲಿಲ್ಲ. ಹಾಗಾಗಿ ಇವ್ರಿಬ್ರಲ್ಲಿ ಮನಸ್ತಾಪಗಳು ಹುಟ್ಕೋತವೆ. ಇದೆಲ್ಲದ್ರ ಮಧ್ಯೆ ಮೈದನಾದಂತ ರಾಹುಲ್ನ ಪರಿಚಯ ಅವ್ರಿಗಾಗತ್ತೆ. ಆತನ ಜೊತೆಗೆ ಅವರು ಮೊದಲು ನಾರ್ಮಲ್ ಆಗಿ ಒಂದ್ ಎರಡೆರಡು ಮಾತುಗಳು ಮನೇಲಿ ಏನ್ ಮಾತಾಡ್ತಾರೆ ಫ್ಯಾಮಿಲಿ ಅಂತ ಬಂದಾಗ ಆತರ ಸ್ಟಾರ್ಟ್ ಆಗಿದ್ದಂತಹ ಮಾತು ಸುಷ್ಮಿತಾ ತನಗಾಗ್ತಿದ್ದಂತ ಡೇ ಟು ಡೇ ಅಪ್ಡೇಟ್ಸ್ ಏನಿರುತ್ತೆ ಅದನ್ನ ರಾಹುಲ್ ಹೇಳ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ. ಇವತ್ತು ಹಿಂಗಾಯ್ತು, ನಿಮ್ಮಣ್ಣ ಈ ತರ ಜಗಳ ಮಾಡ್ದ ನನ್ ಜೊತೆಗೆ ಅಂತ ಹೇಳಿ. ಇದಕ್ಕೆ ಸ್ಪಂದಿಸ್ತಿದ್ದಂತಹ ರಾಹುಲ್ ಸುಷ್ಮಿತಾಗೆ ಒಂದು ವೀಕ್ನೆಸ್ ಆಗ್ತಾ ಬರ್ತಾನೆ. ಇವರಿಬ್ರು ಮೊದಲು ನಾರ್ಮಲ್ ಆಗಿ ಅವಾಗವಾಗ ಪರಿಚಯ ಆಗ್ತಿದ್ದಂತವ್ರು ಅಷ್ಟ್ರ ಮಧ್ಯದಲ್ಲಿ ಏನಾಗುತ್ತೆ, ಕರಣ್ಗೆ ನೈಟ್ ಶಿಫ್ಟ್ ಸ್ಟಾರ್ಟ್ ಆಗುತ್ತೆ. ನೈಟ್ ಶಿಫ್ಟ್ ಆದ್ಮೇಲೆ ಇವರು ನೈಟ್ ಮೋಸ್ಟ್ ಆಫ್ ದ ಡೇಸ್ ಇಬ್ರು ಕೂಡ ನೈಟ್ ಅಲ್ಲಿ ಅವ್ರ ಮನೆಯಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಮೀಟ್ ಆಗ್ತಾ ಇರ್ತಾರೆ. ಕರಣ್ ಮತ್ತೆ ಸುಷ್ಮಿತಾ ಮಧ್ಯೆ ಮೊದಲು ಜಗಳ ಆಗ್ತಾ ಇತ್ತು ಅಂತ ಏನ್ ಹೇಳಿದ್ದೆ, ಒಂದು ದಿನ ಏನಾಗುತ್ತೆ, ಮಾತಿಗೆ ಬೆಳೆದು ಕರಣ್ ಸುಷ್ಮಿತಾನ ಹೊಡೆದ್ ಬಿಡ್ತಾನೆ. ಈ ಹೊಡೆದಿರೋದ್ರಿಂದಾಗಿ ಅವಳು ಏನ್ ಮಾಡ್ತಾಳೆ, ಆ ಹೊಡೆದಿದ್ದನ್ನು ಕೂಡ ರಾಹುಲ್ ಹತ್ರ ಹೇಳ್ಕೊಂಡಿರ್ತಾಳೆ. ಅದನ್ನ ಹೇಳ್ಕೊಂಡು ಸ್ವಲ್ಪ ದಿನ ಆದ್ಮೇಲೆ ಮಾತಲ್ಲೇ ಸುಷ್ಮಿತಾ ರಾಹುಲ್ಗೆ ಒಂದು ವಿಷಯ ಹೇಳ್ಬಿಡ್ತಾಳೆ. ಏನಂದ್ರೆ
ಕರಣ್ ತುಂಬಾ ದುಡ್ಡನ್ನ ಸಂಪಾದನೆ ಮಾಡಿ ತುಂಬಾ ಕ್ಯಾಶ್ ನ ತಗೊಂಬಂದ್ ಮನೇಲಿ ಸ್ಟೋರ್ ಮಾಡ್ತಾ ಇದ್ದಾನೆ. ಅವನ ಹತ್ರ ಸೇವಿಂಗ್ಸ್ ಅಂತೇಳಿ ಸ್ವಲ್ಪ ಅಮೌಂಟ್ ಇದೆ. ಈಗ ನಾವಿಬ್ರು ಸೇರಿ ಆತನ ಸಾಯಿಸಿದ್ರೆ ಎಲ್ಲಾದ್ರೂ ಹೋಗಿ ಒಂದು ಒಳ್ಳೆ ಲೈಫ್ ಕಟ್ಕೋಬಹುದು, ನಾವಿಬ್ರು ಕೂಡ ಒಂದು ಹೊಸ ಜೀವನ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿ. ರಾಹುಲ್ಗೆ ಕಾಮದ ಪಿತ್ತ ಎಷ್ಟಿತ್ತು ಅಂತಂದ್ರೆ ಆತನ ಅಣ್ಣ ಎಷ್ಟು ಆತನ ಜೊತೆಗೆ ಚೆನ್ನಾಗಿದ್ದ ಅನ್ನೋದನ್ನು ಕೂಡ ಯೋಚನೆ ಮಾಡ್ದೇನೆ ಅವನ ಸಾಯಿಸ್ಲಿಕ್ಕೆ ಈತ ರೆಡಿ ಆಗ್ತಾನೆ. ಸುಷ್ಮಿತಾ ಹೇಳ್ದಂಗೆನೆ ರಾಹುಲ್ ತನ್ನ ಕಾಂಟ್ಯಾಕ್ಟ್ಸ್ ನ ಯೂಸ್ ಮಾಡ್ಕೊಂಡು ಅವಳಿಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಗಳನ್ನ ತಗೊಂಬಂದ್ ಕೊಡ್ತಾನೆ. ಸುಷ್ಮಿತಾಗೆ ಕರಣ್ ನ ವೀಕ್ನೆಸ್ ಏನು ಊಟದಲ್ಲಿ ಅನ್ನೋದು ಕೂಡ ಗೊತ್ತಿರುತ್ತೆ. ಕರಣ್ ಕರ್ಡ್ನ ತುಂಬಾ ಇಷ್ಟಪಡ್ತಿರೋದ್ ಬಗ್ಗೆ ಗೊತ್ತಿದ್ದಂತ ಸುಷ್ಮಿತಾ ರಾಹುಲ್ ಕೊಟ್ಟಿದ್ದಂತ ಎಲ್ಲಾ ಟ್ಯಾಬ್ಲೆಟ್ ಗಳನ್ನ ಪುಡಿ ಮಾಡಿ ಕರಡು ಜೊತೆಗೆ ಸೇರಿಸಿ ಆತನಿಗೆ ನೈಟ್ ಊಟ ಆದ್ಮೇಲೆ ಕೊಡ್ತಾರೆ. ಅದನ್ನ ಹೊಟ್ಟೆ ತುಂಬಾ ತಿಂದಂತಹ ಕರಣ್ ಅವನ್ ಹೋಗಿ ಬೆಡ್ರೂಮ್ ಅಲ್ಲಿ ನಿದ್ದೆಗೆ ಜಾರ್ತಾನೆ. ಈ ರಾತ್ರಿ ಏನಿದೆ ಸುಷ್ಮಿತಾ ಮತ್ತೆ ರಾಹುಲ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು, ಹಾಗಾಗಿ ಅವ್ರಿಬ್ರು ಮಲ್ಕೊಂಡೇ ಇರ್ಲಿಲ್ಲ. ಸುಷ್ಮಿತಾ ಅವಾಗವಾಗ ಗಂಡ ಕರಣ್ ನ ಹೋಗಿ ಚೆಕ್ ಮಾಡ್ತಾ ಇದ್ರು, ಆತನ ಉಸಿರು ನಿಂತಿದೆನಾ ಇಲ್ವಾ, ಆತ ಬ್ರೀತ್ ಮಾಡ್ತಾ ಇರೋದು ಯಾವಾಗ ಸ್ಟಾಪ್ ಆಗುತ್ತೆ, ಅವನ್ಗೆ ನಾನು ಅದಾದ ತಕ್ಷಣನೇ ನಾನು ರಾಹುಲ್ಗೆ ಹೇಳ್ಬೇಕು ಅಂತೇಳಿ. ಬಟ್ ಇಲ್ಲಿ ಏನಾಗುತ್ತೆ, ಮಧ್ಯರಾತ್ರಿ 2 ಗಂಟೆ ಆದ್ರೂ ಕೂಡ ಕರಣ್ ಉಸಿರಾಟ ಏನಿದೆ ಅದ್ ನಿಂತ್ಕೊಂಡಿರಲ್ಲ, ಅವ್ನು ಇನ್ನೂ ಕೂಡ ಉಸಿರಾಡ್ತಾ ಇರ್ತಾನೆ. ಇದರಿಂದ ಟೆನ್ಷನ್ ಆದಂತ ಸುಷ್ಮಿತಾ ರಾಹುಲ್ ಕಾಲ್ ಮಾಡಿ ಹೇಳ್ತಾಳೆ, ಹಿಂಗೆ ಆತ ಮಲ್ಕೊಂಡೇ ಇದ್ದಾನೆ, ಇನ್ನೂ ಕೂಡ ಉಸಿರಾಡ್ತಾ ಇದ್ದಾನೆ, ಸತ್ತಿಲ್ಲ ಅವ್ನಿನ್ನ ಅಂತ ಹೇಳಿ. ರಾಹುಲ್ ಹೇಳ್ತಾನೆ ಇನ್ನೊಂದ್ ಸ್ವಲ್ಪ ಹೊತ್ತು ವೇಟ್ ಮಾಡೋಣ, ನೋಡೋಣ ಅದು ಟೆಂಪರ್ ಇರೋಂತ ಟ್ಯಾಬ್ಲೆಟ್ ಆಗಿರೋದ್ರಿಂದಾಗಿ ಲೆಟ್ಸ್ ವೇಟ್, ಇನ್ನೊಂದ್ ಸ್ವಲ್ಪ ಹೊತ್ತು ವೇಟ್ ಮಾಡಿ ಆಮೇಲೆ ನೋಡೋಣ ಅಂತ ಹೇಳಿ. 3:30 ಆದ್ರೂ ಕೂಡ ಇನ್ನೂ ಕೂಡ ಉಸಿರಾಟ ನಿಂತ್ಕೊಳ್ದೇ ಇರೋದನ್ನ ನೋಡಿ ಅವಾಗ ರಾಹುಲ್ ಏನ್ ಮಾಡ್ತಾನೆ, ಆತನ ಮನೆ ಏನಿದೆ ಅಪಾರ್ಟ್ಮೆಂಟ್ ಏನ್ ತಗೊಂಡಿದ್ರು ಅಲ್ಲಿಗೆ ಬರ್ತಾನೆ. ಬಂದ್ ಇವ್ರಿಬ್ರು ಸೇರಿ ಆತನ ಕೈಗೆ ಮತ್ತೆ ಎದೆಗೆ ಮತ್ತೆ ತಲೆಗೆ ಎಲ್ಲಾ ಕಡೆನೂ ಕೂಡ ಕರೆಂಟ್ ಶಾಕ್ ನ ಕೊಡ್ತಾರೆ. ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಂಡ್ ಮಲ್ಕೊಂಡಿದ್ರು ಕೂಡ ಈ ಕರೆಂಟ್ ಶಾಕ್ ಕೊಡ್ತಿರೋದ್ರಿಂದ ಒದ್ದಾಡಿ ಕರಣ್ ಅವತ್ತು ಪ್ರಾಣ ಬಿಡ್ತಾನೆ. ಇದಾದ್ಮೇಲೆ ರಾಹುಲ್ ಆತನ ಮನೆಗೆ ಹೋಗ್ತಾನೆ. ಸುಷ್ಮಿತಾ ಆ ಡೆಡ್ ಬಾಡಿ ಪಕ್ಕದಲ್ಲಿ ಬೆಳಗ್ಗೆವರೆಗೂ ಕೂಡ ಏನು ಆಗೇ ಇಲ್ವೇನೋ ಅನ್ನೋ ತರ ಮಲ್ಕೊಂಡು ಬೆಳಿಗ್ಗೆ ಬಂದು ಆತನ ಸ್ವಂತ ತಮ್ಮ ಕುನಾಲ್ ಮನೆಗೆ ಇವಳು ಬಂದು ಆಗಿರಂತ ವಿಷಯನ ಈ ತರ ಹೇಳ್ತಾಳೆ. ಸೊ ಇವರಿಬ್ರ ಈ ಎಲ್ಲಾ ಪ್ಲಾನ್ ಏನಿದೆ, ಇವರಿಬ್ರು ಮೋಸ್ಟ್ ಆಫ್ ದ ಪ್ಲಾನ್ ಅನ್ನ ಟೆಕ್ಸ್ಟ್ ಮೆಸೇಜ್ ಗಳಲ್ಲೇ ಮಾತಾಡ್ಕೊಂಡಿದ್ದಾರೆ. ಕಾಲ್ ಅಲ್ಲಿ ಮಾತಾಡ್ಕೊಂಡಿದ್ರೆ ಈ ವಿಷಯ ಹೊರಗೆ ಬರ್ತಾ ಇರ್ಲಿಲ್ಲ. ಎಲ್ಲದನ್ನು ಕೂಡ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಗ್ರೂಪ್ ಮಾಡಿಕೊಂಡು ಅದರಲ್ಲಿ ಕಂಪ್ಲೀಟ್ ಟೆಕ್ಸ್ಟ್ ಮಾಡಿರ್ತಾರೆ. ಆತನಿಗೆ ಹೆಂಗ್ ವಿಷ ಹಾಕ್ಬೇಕು, ಆತನಿಗೆ ಟ್ಯಾಬ್ಲೆಟ್ ಗಳನ್ನ ಎಲ್ಲಿ ತಗೊಂಡ್ಬರ್ಬೇಕು, ಮತ್ತೆ ಅದ್ರ ಬಗ್ಗೆ ಸರ್ಚ್ ಮಾಡಿನೂ ಕೂಡ ನೋಡಿರ್ತಾರೆ. ಅದನ್ನ ಟ್ಯಾಬ್ಲೆಟ್ ಹಾಕಿದ್ಮೇಲೆ ಎಷ್ಟೊತ್ತು ಆತ ನಿದ್ದೆಲಿ ಇರ್ತಾನೆ, ಎಷ್ಟೊತ್ತು ಬೇಕು ಆತ ನಿದ್ದೆಗೆ ಜಾರಕ್ಕೆ. ಸೊ ಈ ಕಾರಣಕ್ಕೇನೆ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ನಾವು ನಿದ್ದೆ ಮಾತ್ರ ಹಾಕಿರೋದು ಗೊತ್ತಾಗುತ್ತೇನೋ ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ಪೋಸ್ಟ್ ಮಾರ್ಟಮ್ ನ ಸ್ಟಾಪ್ ಮಾಡೋ ಪ್ರಯತ್ನ ಮಾಡ್ತಾರೆ. ಬಟ್ ಅದು ಯೂಸ್ ಆಗಿರ್ಲಿಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೋ ಮುಂಚೆನೆ ಒಂದು ಮಿಸ್ಟೇಕ್, ರಾಹುಲ್ ಮೊಬೈಲ್ ಕೃಣಾಲ್ ಕೈಗೆ ಸಿಕ್ಕಿರೋದ್ರಿಂದಾಗಿ ಇವ್ರ ಇಬ್ಬರ ಏನೋ ಒಂದು ಗನಂದಾರಿ ಕೆಲಸ ಏನಿದೆ ಅದೆಲ್ಲದೂ ಕೂಡ ಹೊರಗಡೆ ಬಂದಿರುತ್ತೆ. ಇದಾದ್ಮೇಲೆ ಕೃಣಾಲ್ ಹತ್ತಿರದಲ್ಲಿರೋಂಥ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ತರ ನಮ್ಮ ಅಣ್ಣನ್ ಈ ತರ ಪ್ಲಾನ್ ಮಾಡಿ ಸಾಯಿಸಿದ್ದಾರೆ, ಕಂಪ್ಲೇಂಟ್ ತಗೊಳ್ಳಿ ಅಂದ್ರೆ ಪೊಲೀಸ್ ಹೇಳ್ತಾರೆ ಏನಂತ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರ್ಲಿ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ್ಮೇಲೆ ಅದನ್ನ ನೋಡ್ಕೊಂಡು ನಾವು ಕಂಪ್ಲೇಂಟ್ ತಗೋತೀವಿ ಅಂತ ಆತನ ವಾಪಸ್ ಕಳ್ಸಿಬಿಡ್ತಾರೆ. ಬಟ್ ಅಷ್ಟರಲ್ಲೇನೆ ಪೊಲೀಸ್ ಸ್ಟೇಷನ್ ಇಂದ ರಾಹುಲ್ ತಂದೆ ಹರೀಶ್ ದೇವ್ ಏನಿದ್ದಾರೆ ಇವ್ರು ಚಿಕ್ಕಪ್ಪ, ಅವ್ರಿಗೆ ಕಾಲ್ ಮಾಡಿ ಹೇಳ್ಬಿಡ್ತಾರೆ ಇದನ್ನ, ಹಿಂಗೆ ನಿಮ್ಮ ಅಣ್ಣನ ಮಗ ಇವತ್ತು ಕಂಪ್ಲೇಂಟ್ ಕೊಡಕ್ ಬಂದಿದ್ದಾನೆ ನಿಮ್ ಮಗನ್ ಮೇಲೆ ಅಂತ ಹೇಳಿ. ಹರೀಶ್ ದೇವ್ ಗೊತ್ತಾದ್ಮೇಲೆ ಮನೆಗೆಲ್ಲ ಹೋಗಿ ನಿಮ್ಮಿಬ್ರು ನಾನು ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಕೃಣಾಲ್ ಮತ್ತು ಅವ್ರ ತಾಯಿಗೆ ಬೆದರಿಕೆ ಕೂಡ ಹಾಕ್ತಾನೆ. ಅದಾದ್ಮೇಲೆ ಇವರು DC ಆಫೀಸ್ಗೆ ಹೋಗ್ತಾರೆ. ಅಲ್ಲೂ ಕೂಡ ಇವ್ರಿಗೆ ಯಾವುದೇ ಬೆನಿಫಿಟ್ ಆಗಲ್ಲ, ಮತ್ತೆ ಸ್ಟೇಷನ್ಗೆ ವಾಪಸ್ ಕಳಿಸ್ತಾರೆ. ಬಟ್ ಲೋಕಲ್ ಮೀಡಿಯಾಗಳೇನಿದಾವೆ ಎಲ್ಲಾ ಲೋಕಲ್ ಮೀಡಿಯಾದವ್ರಿಗೂ ಕೂಡ ಇವರು ಆ ಒಂದು ವಿಡಿಯೋಗಳನ್ನ, ಆ ಒಂದು ಚಾಟ್ ನ ಕೊಟ್ಟಿದ್ರು. ಏನು ಅಂದ್ರೆ ಆತ ಯಾವಾಗ ಈತನಿಗೆ ಮೊಬೈಲ್ ಅಲ್ಲಿರೋಂಥ ಟೆಕ್ಸ್ಟ್ ಗಳ ಬಗ್ಗೆ ಗೊತ್ತಾಯ್ತು, ತಡ ಮಾಡ್ದೇನೆ ಅವು ಎಲ್ಲವನ್ನು ಸೇವ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ದೇನೆ ಅವ್ರ ಅತ್ತಿಗೆನ ಕೂರಿಸ್ಕೊಂಡು ಆ ಚಾಟ್ ನ ತೋರಿಸಿ ನೀನೇನಕ್ಕೆ ಈ ತರ ಮಾಡಿದೆ, ರಾಹುಲ್ ಯಾಕೆ ಹೇಳ್ಕೊಟ್ಟ, ಮತ್ತೆ ಅವ್ರು ಹೇಳ್ತಾರೆ ನನಗೆಲ್ಲ ರಾಹುಲ್ ಹೇಳ್ಕೊಟ್ಟಿದ್ದ ಹಾಗಾಗಿ ನಾನು ಈ ತರ ಮಾಡಿದೆ ಅಂತ ಹೇಳಿ. ಅದು ಎಲ್ಲದನ್ನು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಎಲ್ಲಾ ಲೋಕಲ್ ಮೀಡಿಯಾಗಳಿಗೆ ಕೊಟ್ಬಿಟ್ಟಿದ್ದ ಆಲ್ರೆಡಿ ಆತ. ಸೊ ಯಾವಾಗ ಇದು ಮೀಡಿಯಾ ಕವರೇಜ್ ತಗೊಳಕ್ ಸ್ಟಾರ್ಟ್ ಮಾಡುತ್ತೆ, ಮೀಡಿಯಾದವ್ರು ಯಾವಾಗ ಇದನ್ನ ಕಂಪ್ಲೀಟ್ ಆಗಿ ತೋರ್ಸಕ್ ಸ್ಟಾರ್ಟ್ ಮಾಡ್ತಾರೆ, ಅವಾಗ ಪೊಲೀಸರು FIR ಫೈಲ್ ಮಾಡಿ ಅವ್ರಿಬ್ಬರನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ನೋಡಿ ಈ ಕೇಸ್ ನೋಡಿದಾಗ ನನಗೊಂದು ಮಾತು ನೆನಪಾಗತ್ತೆ, ಕಾಮಾಂತುರಾಣಂ ನಾ ಭಯಂ ನಾ ಲಜ್ಜಾ ಅಂತ ಹೇಳಿ. ಸೊ ಯಾವುದೇ ಚಟ ಇರ್ಲಿ, ಬಟ್ ಈ ಕಾಮ ಅನ್ನೋ ಚಟಕ್ಕೆ ಏನ್ ಸೇರ್ಕೊಂತಾರಲ್ವಾ ಅವ್ರಿಗೆ ಯಾವುದೇ ತರನಾದಂತ ಭಯನೂ ಇರಲ್ಲ, ಮತ್ತೆ ಯಾವುದೇ ತರನಾದಂತ ಅಸಹ್ಯನೂ ಕೂಡ ಅವ್ರಿಗೆ ಅನಿಸ್ತಿರಲ್ಲ. ಸೊ ಹಾಗಾಗಿ ಸಾಯಿಸ್ತಿರೋದು ತನ್ನ ಗಂಡ ಅಂತಾನೂ ಅವ್ರು ಯೋಚನೆ ಮಾಡ್ಲಿಲ್ಲ, ಮತ್ತೆ ಸಾಯಿಸ್ತಿರೋದು ತಮ್ಮ ಅಣ್ಣ ಅಂತಾನೂ ಕೂಡ ಆ ತಮ್ಮ ಯೋಚನೆ ಮಾಡ್ಲಿಲ್ಲ. ಅವರಿಬ್ರು ಕೂಡ ಸೇರಿ ಮನೆಗೆ ಆಸರೆಯಾದಂತಹ, ತಮ್ಮನಿಗೆ ಹೆಗಲಾದಂತಹ ಕರಣ್ನ ತುಂಬಾ ಕ್ರೂರವಾಗಿ ಸಾಯಿಸ್ತಾರೆ. ಸೊ ಆತನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತೇಳಿ ನಾವು ಈ ವಿಡಿಯೋನಲ್ಲಿ ಕೇಳ್ಕೊತೀವಿ. ಇದೇ ತರದ ಬೇರೆ ಬೇರೆ ವಿಷಯಗಳ ಜೊತೆಗೆ ಮತ್ತೆ ನಿಮ್ಮೊಂದಿಗೆ ಬರ್ತೀವಿ. ಧನ್ಯವಾದ.
था, कोई लड़की रखी थी उसने, मुझे नहीं अय्याश था वो, दारू पीता था, स्मैक पीता, नशा करता था, एकदम सीधा आदमी था। क्यों करता था? तुम्हारे लिए सेव करता था वो, ठीक है। मेरे से ही पैसा लेके, अपने पास से भी पैसा लेके क्या ही करता था। माँ मेरे लिए मेरे से ही लेके सेव करेगा, मेरे पे एक पैसा नहीं, ठीक है। कम टूट जाता था वो भी। कैसे हो गया, कैसे हो गया बोलते रहना, पूरा दिन बोलते रहना।